ಭಾಗವತ ತಪ್ಪೋಗ್ತಿತ್ತ? ಏನ್ ಯೋಗ, ಭಗವದ್ ಯೋಗ ನಿಮ್ದು. ದೇವರಿಗೆ ಯೋಗ. ಹೇಳಿ ಹೇಳಿ ಹೇಳಿ. तस्य समीपे गत्वा वदतु इति विष्णुदूताः वदन्ति। शुकः वदति अजमिलः मुक्तो भवति। तस्मै विष्णुदूताः दर्शनं कृत्वा आनन्दम् अनुभूतम्। विष्णुदूतानां यमदूतानां संवादं श्रुत्वा अच्युतस्य विषये भक्तिः उत्पन्ना। अजमिलः निद्रातिवा कुलपाञ्चनोऽस्मि। वृद्धान् अनाथान् मातापितरौ तपस्विनः त्यक्ताः। वृद्धनाय प्रायश्चित्तस्य परिहारः नास्ति। अहं वृद्धोऽस्मि इति उक्त्वा यमदूताः विष्णुदूताः कुत्र आगच्छन्ति इति अन्वेषणं कुर्वन्ति। कृतं शुभकार्यम् अवश्यं प्रकाशयत्येव। स्वपक्षस्य धर्मस्य त्रायते महतो भयात् इति कृष्णः अपि अवदत् इति अन्तिमः पठः। ॐ जन्माद्यस्य श्री गुरुभ्यो नमः। हरि ओम। क्वचाहं कितवः पापः। ಏನಾಯ್ತು? ಕ್ವಚಾಹಂ ಕಿತವಃ ಪಾಪೋ ಬ್ರಹ್ಮಜ್ಞೋ ನಿರಪತ್ರಪ ಕ್ವಚ ನಾರಾಯಣೇತ್ಯೇತದ್ ಭಗವನ್ನಾಮ ಮಂಗಲಂ ಅಂತ ಹಿಂದೆ ಪ್ರಾರ್ಥನೆ ಮಾಡಿದ. ಕಪಟಿಯಾದ, ಪಾಪಿಯಾದ, ಸದ್ಧರ್ಮವನ್ನ ತ್ಯಜಿಸಿದ ಲಜ್ಜೆಗೆಟ್ಟ ನಾನೆಲ್ಲಿ ನಾರಾಯಣ ಎನ್ನುವ ಮಂಗಳಮಯವಾದಂತಹ ಭಗವಂತನ ನಾಮವೆಲ್ಲಿ ಅಂತ ನಿಮ್ಮ ಮ್ಯೂಟ್ ಮಾಡಿ. ಎಕೋ ಹೊಡಿತಾ ಇದೆ. ನಾನು 2 ಸಲ ಪಾಠ ಮಾಡ್ತಾ ಇದ್ದೆ, ನಂಗೆ ಡೌಟ್ ಬರ್ತಿದೆ. ಸೋಹಂ ತಥಾ ಯತಿಷ್ಯಾಮಿ ಯತ ಚಿತ್ತೇಂದ್ರಿಯಾನಿಲ ಯಥಾ ನ ಭೂಯ ಆತ್ಮಾನಂ ಅಂಧೇ ತಮಸಿ ಮಜ್ಜಯೇ. ಸೋಹಂ ತಥಾ ಯತಿಷ್ಯಾಮಿ. ಇಲ್ಲಿ ತನಕ ತಪ್ಪಾಗಿ ಹೋಗಿದೆ. ಇಲ್ಲಿ ತನಕ ನನಗೆ ಆಗಿರುವ ಕೆಲಸಗಳ ಬಗ್ಗೆ ವ್ಯಥೆ ಇದೆ. ಆಗತ್ತೆ, ಮನುಷ್ಯ ಅಂದಮೇಲೆ ದುರವಸ್ಥೆಗಳ, ಪ್ರಾರಬ್ಧದ ಅನುಭವದ ದುಸ್ಥಿತಿಯಲ್ಲಿ ತನ್ನ ನಿಯಂತ್ರಣ ತಪ್ಪಿ ಅನರ್ಥಗಳ ಪರಂಪರೆಯಲ್ಲಿ ಬೀಳುವುದು ಸಹಜ. ಈಗದಿಂದ ನಾನು ಮತ್ತೆ ಯೋಚಿಸ್ತಾ ಇದ್ದೇನೆ. ತಥಾ ಯತಿಷ್ಯಾಮಿ, ಹಾಗ್ ನಾನು ಪ್ರಯತ್ನ ಮಾಡುತ್ತೇನೆ. ಚಿತ್ತ ಇಂದ್ರಿಯ ಅನಿಲಗಳ ನಿಯಂತ್ರಣವನ್ನ ಮಾಡಿಕೊಂಡು ಯಥಾ ನ ಭೂಯ ಆತ್ಮಾನಂ ಅಂಧೇ ತಮಸಿ ಮಜ್ಜಯೇ. ಇನ್ಮುಂದೆ ಯಾವತ್ತೂ ಕೂಡ ಕತ್ತಲೆಯ ಕೊಂಪೆಯಲ್ಲಿ ಕೊಳೆಯುವ ಕೆಟ್ಟ ಗಳಿಗೆಯನ್ನ ನಾನು ತಂದುಕೊಳ್ಳಲಾರೆ. ಇನ್ನೊಂದ್ಸರ್ತಿ ಅಲ್ಲಿಗೆ ನಾನು ಹೋಗ್ಬಾರ್ದು. ಇನ್ನೊಂದ್ಸರ್ತಿ ಅಂತಹ ಕತ್ತಲೆಯಲ್ಲಿ ನಾನು ಬಿದ್ದು ಒದ್ದಾಡುವಂತಹ ದುಸ್ಥಿತಿಯನ್ನ ತಂದುಕೊಳ್ಬಾರ್ದು ಅಂತ ನಿಶ್ಚಯವನ್ನ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ವಿಮುಚ್ಯತಮಿಮಂ ಬಂಧಂ ಅವಿದ್ಯಾ ಕಾಮ ಕರ್ಮಜಂ ಸರ್ವಭೂತ ಸಹೃದ್ದಾಂತೋ ಮೈತ್ರಃ ಕರುಣ ಆತ್ಮವಾನ್. ಅಜ್ಞಾನ, ಕಾಮ ಮತ್ತು ಕ್ರಿಯೆಗಳು ಇದು ಬಂಧನಕ್ಕೆ ಕಾರಣ. ಇವುಗಳಿಂದ ಪಾರಾಗಿ ಸರ್ವಭೂತ ಸಹೃತ್
ಎನಿಸಿ ಎಲ್ಲ ಭೂತಗಳಿಗೂ ಹಿತವನ್ನು ಬಯಸಿ ಎಲ್ಲ ಭೂತಗಳಿಗೂ ಒಳ್ಳೆಯದನ್ನೇ ಚಿಂತಿಸುತ್ತಾ ತಾಂತಹ ಇಂದ್ರಿಯಗಳನ್ನು ನಿಗ್ರಹಿಸುತ್ತಾ ಮೈತ್ರ ಎಲ್ಲರಲ್ಲೂ ಆತ್ಮೀಯತೆಯನ್ನ ಉಳಿಸಿಕೊಳ್ತಾ ಕರುಣ ಕಷ್ಟಪಡುವ ಮಂದಿಯಲ್ಲಿ ದಯೆಯನ್ನ ತೋರುತ್ತಾ ಆತ್ಮವಾನ್ ಪರಮಾತ್ಮನೇ ನನ್ನ ಎಲ್ಲ ಕಾರ್ಯಶಕ್ತಿಗಳಿಗೂ ಕೂಡ ಪ್ರೇರಕ ಅಂತ ಭಾವಿಸುತ್ತಾ ಮೋಚಯೇ ಗ್ರಸ್ತಮಾತ್ಮಾನಂ ಯೋಷಿನ್ಮಯ್ಯಾತ್ಮನ ಆತ್ಮಮಾಯಯ ವಿಕ್ರೀಡಿತೋ ಯಥೈವಾಹಂ ಕ್ರೀಡಾಮೃಗ ಇವಾಧಮ ಬಂಧಕ ಶಕ್ತಿಯಿಂದ ಬಿಡಿಸಿಕೊಳ್ಳುತ್ತಾ ಮೈಮರೆತು ಕೆಟ್ಟ ಸ್ತ್ರೀಯಲ್ಲಿ ನಾನು ಕಳೆದುಕೊಂಡ ಸಂದರ್ಭವನ್ನ ಕುಣಿಯುವ ಪ್ರಾಣಿಯಂತೆ ಒದ್ದಾಡುವ ಸ್ಥಿತಿಯನ್ನ ನಾನು ಹೊಂದಿದ್ದೇನೆ. ಇನ್ನು ಮುಂದೆ ಹಾಗಾಗಬಾರದು. ಅಧಮನಂತೆ ಕ್ರೀಡಾಮೃಗ ಹೇಗೆ ಆ ಕೈಯಲ್ಲಿ ಸಿಲುಕಿ ಬೇಕಾದಂತೆ ಆಡಿಸ್ತಾನೆ ಅದರ ಯಜಮಾನ, ಹಾಗೆ ನನ್ನ ಮನಸ್ಸನ್ನ ಅಥವಾ ಮನಸ್ಸು ನನ್ನನ್ನ ತನಗೆ ಬೇಕಾದಂತೆ ಕುಣಿಸುವ ಸ್ಥಿತಿಯಿಂದ ನಾನು ಪಾರಾಗಬೇಕು ಅಂತ ಚಿಂತಿಸ್ತಾನೆ. ಅದಕ್ಕೆ ಕಾರಣ ಏನು ಅಂತಾನು ಯೋಚನೆ ಮಾಡಿ ಹೇಳ್ತಾನೆ. ಮಮಾಹಮಿತಿ ದೇಹಾದೋ ಹಿತ್ವಾ ಮಿಥ್ಯಾರ್ಥ ಧೀರ್ಮತಿಂ ಧಾಸ್ಯೆ ಮನೋ ಭಗವತಿ ಶುದ್ಧಂ ತತ್ಕೀರ್ತನಾದಿಭಿ. ಬಿಡುಗಡೆಯ ದಾರಿಯ ಕಡೆಗೆ ಹೋಗುವುದು ಪ್ರತಿಯೊಬ್ಬ ಜೀವನ ಬಯಕೆ. ಕೆಲವರಿಗೆ ಸದ್ಯಕ್ಕೆ ಈ ಸಮಸ್ಯೆಯಿಂದ ಬಿಡುಗಡೆ ಆದ್ರೆ ಸಾಕು ಅಂತ, ಇನ್ನು ಕೆಲವರಿಗೆ ಈಗ ತಕ್ಷಣ ಕ್ಲಾಸಿಂದ ಬಿಡುಗಡೆ ಆದ್ರೆ ಸಾಕು ಅಂತ, ಇನ್ನು ಕೆಲವರಿಗೆ ಈ ಹೊಣೆಗಾರಿಕೆಯಿಂದ ಬಿಡುಗಡೆ ಆದ್ರೆ ಸಾಕು ಅಂತ, ಇನ್ನು ಕೆಲವರಿಗೆ ಸಾಲ ಸೋಲ ಇತ್ಯಾದಿ ಅನರ್ಥದಿಂದ ಬಿಡುಗಡೆ ಆದ್ರೆ ಸಾಕು ಅಂತ. ಅಷ್ಟೇ ಅವರಿಗೆ ಮೋಕ್ಷ ಅಂದ್ರೆ ಅಷ್ಟೇ. ಅವರ ಮಹಾ ಪ್ರಯತ್ನ ಎಲ್ಲಿಗೆ ಅಂತಂದ್ರೆ ನನ್ನ ಸಾಲವನ್ನು ತೀರ್ಬಿಟ್ರೆ ಸಾಕು, ನಾನು ಮತ್ತೇನು ನೆಮ್ಮದಿಯಿಂದ ಪ್ರಾಣ ಬಿಡ್ತೇನೆ ಅಂತಾರೆ. ಇನ್ನು ಕೆಲವರಿಗೆ ಅವರಿಗೆ ಒಂದಿಷ್ಟು ಜನ ಬೈಯೋರು ಇರ್ತಾರೆ, ಒಂಥರ ತಮಾಷೆ ಮಾಡೋರು ಇರ್ತಾರೆ. ಅವರು ಮುಂದೆ ನಾನು ಕಾಲ್ ಮೇಲೆ ಕಾಲ್ ಹಾಕಿ ಕೂತ್ಕೊಂಡು ನನ್ನನ್ನು ಅವರು ಡೊಗ್ಗು ಸಲಾಮ್ ಹಾಕಿ ನಮಸ್ಕಾರ ಮಾಡಿ ನೀವೇ ಇಂದ್ರ ನೀವೇ ಚಂದ್ರ ಅಂತ ಹೊಗಳಿ ಪೇಪರಲ್ಲಿ ಅದರ ಹೆಸರು ಬಂದು ಪರು ದಿವಸ ಶ್ರದ್ಧಾಂಜಲಿ ಹೆಸರು ಬಂದ್ರು ತೊಂದ್ರೆ ಇಲ್ಲ, ಒಟ್ಟಂತೂ ಒಂದ್ಸರ್ತಿ ಅವರನ್ನು ಮೀರಿ ನನ್ನ ಹೆಸರು ಪೇಪರಲ್ಲಿ ಬರಬೇಕು ಅಂತ ಒಂದು ದೀಕ್ಷೆ ಇರುತ್ತೆ. ಅದೇ ಮಹಾವ್ರತ ಅವರದ್ದು. ಅದು ಬಿಟ್ರೆ ಅದಕ್ಕಿಂತ ಆಚೆಯ ವ್ರತದ ಬಗ್ಗೆ ಯೋಚನೆ ಇಲ್ಲ. ಅವರವರಿಗೆ ಅದೇ ಮೋಕ್ಷ, ಅಷ್ಟೇ ಮೋಕ್ಷ. ಕೆಲವರಿಗೆ ಏನು ಅಂದ್ರೆ ಸ್ವರ್ಗಕ್ಕೆ ಹೋಗ್ಬೇಕು, ಅದೇ ಮೋಕ್ಷ. ಅದ್ರ ಆಚೆ ಇದ್ದ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ. ಆದ್ರೆ ಇವನು ಯೋಚನೆ ಮಾಡುತ್ತಾನೆ, ನಾನು ನನ್ನದು ಅನ್ನುವ ಏನು ದೇಹದ ಮೇಲಿನ ವ್ಯಾಮೋಹ ಇದೆ, ಮಿಥ್ಯಾರ್ಥಧೀಹಿ, ಅಲ್ಲದ ಸಂಗತಿಯಲ್ಲಿ ಬುದ್ಧಿಯನ್ನಿಟ್ಟು ಇದೇ ಪರಮಾರ್ಥ, ಇದಕ್ಕಿಂತ ಆಚೆಗೆ ಏನೂ ಇಲ್ಲ ಅಂತ ಭ್ರಾಂತಿಯನ್ನ ಏನು ತೊಟ್ಟಿದ್ದೇನೆ ಅದನ್ನ ನಾನು ಬಿಡಬೇಕು. ಮನಃ ಭಗವತಿ ಧಾಸ್ಯ. ಇಲ್ಲಿ ಬಿಡಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಇನ್ನೊಂದ್ ಕಡೆ ಹಿಡ್ಕೊಳ್ಬೇಕು. ಮನಸ್ಸಿಗೆ ಎಲ್ಲಿಯಾದ್ರೂ ಒಂದ್ ಕಡೆ ಹೀಗೆ ಅಂಟಿಯ ಅಭ್ಯಾಸ, ಅದಕ್ಕೆ ಒಂಟಿಯಾಗಿದ್ದು ಗೊತ್ತಿಲ್ಲ, ಅದಕ್ಕೆ ನಂಟೆ ಬಹಳ ಇಷ್ಟವಾದ ಸಂಗತಿ. ನಂಟಿಲ್ಲದೆ ಅಂಟಿಲ್ಲದೆ ಅದಕ್ಕೆ ಏಕಾಂತದಲ್ಲಿ ಬದುಕಿ ಅಭ್ಯಾಸವೇ ಇಲ್ಲ. ಆದ್ರಿಂದ ಶುದ್ಧೇ ಭಗವತಿ. ನಾನು ಈ ಲೋಕದ ವ್ಯವಹಾರದ ಕುರಿತಾಗಿ ಏನೆಲ್ಲ ನನ್ನನ್ನು ನಾನು ಅಂದುಕೊಂಡಿದ್ದೇನೆ ಅದೆಲ್ಲವೂ ಕೂಡ ಭ್ರಮೆ. ನನ್ನ ಕೈಯಲ್ಲಿ ಮನೆ ಇದೆ, ನನ್ನ ಕೈಯಲ್ಲಿ ರಾಜ್ಯ ಇದೆ, ನನ್ನ ಕೈಯಲ್ಲಿ ಒಡೆತನ ಇದೆ ಅಂತ ಈ ಎಲ್ಲ ಭ್ರಮೆಗಳಿಂದ ಆಚೆಗೆ ಬಂದು ನಿಜವಾಗಿ ಮನಸ್ಸಿಗೆ ಬೇಕಿರುವ ದೊಡ್ಡತನದ ಬಗೆಗಿನ ಅಪೇಕ್ಷೆಯನ್ನ ಹೊಂದಿರುವ ಗುಣಗಳಿಂದ ದೊಡ್ಡವನಾಗಿರುವ ಭಗವಂತನಲ್ಲಿ ಮನಸ್ಸು ಧಾಸ್ಯೆ ಧಾರಣೆ ಮಾಡ್ತೇನೆ. ಮುಕ್ತ ಸರ್ವ ಅನುಬಂಧನ ಅಂದ್ರೆ ತತ್ಕೀರ್ತನಾಧಿಭಿಹಿ. ಹೇಗೆ ಅದು ಸಾಧ್ಯ? ಆ ಭ್ರಾಂತಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇದೆ ಗೊತ್ತೇ ಇಲ್ಲದೆ ನಾನೇ ನನ್ನದು ನಾನು ನನ್ನದು ಅಂತ ಅದು ಹೀಗೆ ಉಪನ್ಯಾಸ ಕೇಳಿ ಬರುವಷ್ಟರಲ್ಲಿ ನಾನು ಚಪ್ಪಲಿ ಇಲ್ಲ ಅಂತ ಓ ಅಂತ ಕಿರ್ಚಾಡ್ತಾ ಇರ್ತಾನೆ. ಅಲ್ಲಿ ಕೇಳಿರ್ತಾನೆ ಇಷ್ಟೊತ್ತಿಗೆ ಒಂದು ಉಪನ್ಯಾಸ, ಪಾಪೋ ಸುಪೋದವಲ್ಲ ಅಂತ ಅವ್ರು ಉಪನ್ಯಾಸ ಮಾಡಿ, ನೋಡಿ ನಮ್ಮ ಪಾಪದ ಓಸು ಹೋಯಿತು ಅನ್ನೋ ಅರ್ಥದಲ್ಲೇ ದಾಸರು ಪಾಪೋಸು ಅಂದ್ರೆ ಚಪ್ಪಲಿ ಅಂತ ಅರ್ಥ, ಚಪ್ಪಲಿ ಹೋಯ್ತು ಅಂದ್ರೆ ನಮ್ಮ ಪಾಪ ಎಲ್ಲ ಹೋಯ್ತು ಅಂತ ಅರ್ಥ. ಅಕಸ್ಮಾತ್ ಹೋದ್ರೆ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಕೇಳಿ ಕೃಷ್ಣಾರ್ಪಣ ಮಸ್ತು ಅಂತ ಹೊರಗೆ ಬಂದಿರ್ತಾನೆ. ಬಂದಾಗ ಒಂದ್ ಚಪ್ಪಲಿ ಇಲ್ಲ ಅಂದ್ರೆ ಏನ್ರಿ ನೋಡ್ಕೊಳ್ಲಿಕ್ಕೆ ಆಗಲ್ಲ ನಿಮ್ಗೆ, ಯಾಕಿದ್ದೀರಿ ನೀವಿಲ್ಲಿ? ಚಪ್ಪಲಿ ನೋಡ್ಕೊಳ್ಳೋರು ನೀವು 2 ರೂಪಾಯಿ ಇಸ್ಕೊಳಲ್ವಾ, 5 ರೂಪಾಯಿ ಇಸ್ಕೊಳಲ್ವಾ, ನೋಡದೆ ಅದ್ ಹೆಂಗ್ ಕಳಿಸಿದ್ರಿ ಅಂತ ಓ ಅಂತ ಕಿರ್ಚ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಆಗ ಕೇಳಿದ್ರಲ್ಲ ಉಪನ್ಯಾಸ, ಅಯ್ಯೋ ಅದು ಅಲ್ಲಿ ಬಿಟ್ಟಿದ್ರೆ ಹೋಗ್ಬಾರ್ದು ಅಂತ ಅಷ್ಟೇ, ಹೊರಗ್ ಬಿಟ್ಟಿದ್ ನಂದದು, ನಾನ್ ತಗೊಂಡ್ ಹೋಗ್ಬೇಕು ಅಂತ ಮನೆಗೆ ಹೋಗುವಾಗ ಹೆಂಗ್ ಬರಿಗಾಲಲ್ಲಿ ಹೋಗ್ಲೇನು, ನೀವು ಚಪ್ಪಲಿ ಹೊಲ್ಸ್ಕೊಡ್
ದುಡ್ಡು ಎಲ್ಲಿಂದ ಬರುತ್ತೆ? ತಾತ ತಂದು ಕೊಡ್ತಾನ? ದುಡಿಬೇಕು ತಾನೆ, ನನ್ನ ಬೆವರು ತಾನೆ, ನನ್ನ ಮೈಯಿಂದ ದುಡಿದು ಕಷ್ಟಪಟ್ಟು ಬಂದದ್ದನ್ನ ಬೇರೆಯವರದ್ದು ಅಂತ ಹೇಳುದು ಹೇಗೆ? ನಾನೇನು ಬೇರೆಯವ್ರ ಹತ್ರ ಕೇಳಿ ತಗೊಂಡ್ ಬರ್ಲಿಕ್ಕೆ ಹೇಳಿದ್ದಲ್ಲ, ನನ್ನ ವಸ್ತುವನ್ನ ನನಗೆ ಬೇಕು ಅಂತ ಕೇಳಿದ್ದು ಅಂತ. ಮತ್ತೆ ಅದರಲ್ಲೂ ವೇದಾಂತದ ತುಪ್ಪ ಮೇಲೆ ಕರಗಿ ಹೊರಗಿ ಹೆರಗಿ ಸೊರಗಿ ನರಗಿ ಎಲ್ಲ ಅವ್ಯವಸ್ಥೆ ಮಾಡಿ ತಲೆಯಲ್ಲಿ ಎಲ್ಲರ ತಲೆಯಲ್ಲೂ ಒದ್ದಾಟ ಪಡಿಸಿ ಬಿಡ್ತಾನೆ ಒಂದ್ ಸರ್ತಿ. ಅವ್ರು ಯಾಕಾದ್ರೂ ಉಪನ್ಯಾಸಕ್ಕೆ ಬಂದ್ರು ಅಂತ ಡೌಟ್ ಬಂದ್ಬೇಕು, ಅಷ್ಟು ತಲೆ ಕೆಟ್ಟೋಗ್ಬಿಡುತ್ತೆ. ಹಾಗೆ ಕೆಲವೊಂದ್ ಸರ್ತಿ ನಾನು ನನ್ನದು ಮಹಂ ಮಮಾರ್ಥೆ ಎಲ್ಲ ತಪ್ಪಿಸ್ಬಹುದು, ಐ ಅಂಡ್ ಮೈ ಮಾತ್ರ ತಪ್ಪಿಸೋದು ಕಷ್ಟ. ಅದು ಇಂಗ್ಲಿಷಲ್ಲೂ ಕಷ್ಟ, ಕನ್ನಡದಲ್ಲೂ ಕಷ್ಟ, ತಮಿಳಲ್ಲೂ ಕಷ್ಟ, ತುಳುವಲ್ಲೂ ಕಷ್ಟ. ಎಲ್ಲಿ ಹೋದ್ರು ನಾನು ನನ್ನದು ಕಷ್ಟವೇ, ಯಾವ ಭಾಷೆಯಲ್ಲಿ ಹೋದ್ರು ಕಷ್ಟನೇ. ಆ ಕಷ್ಟವನ್ನ ನಾನು ತಪ್ಪಿಸಿಕೊಳ್ಬೇಕು. ಅದು ಮಿಥ್ಯಾರ್ಥ ಧೀಹಿ. ಧೀಹಿ ಅಂದ್ರೆ ತಿಳುವಳಿಕೆ. ಮಿಥ್ಯಾ ವಿಷಯಕವಾದ ಅಥವಾ ಮಿಥ್ಯಾ ಪ್ರಯೋಜಕವಾದ ಅಥವಾ ಮಿಥ್ಯಾ ವಸ್ತುಭೂತವಾದ, ಅಂದ್ರೆ ತಾತ್ಕಾಲಿಕವಾಗಿ ಮಾತ್ರ ಅದು ಬದುಕಿನಲ್ಲಿ ನಮಗೆ ಸುಖ ಕೊಡುವಂಥದ್ದು. ಅದು ಪಾರಮಾರ್ಥಿಕ ಸತ್ಯ ಅಲ್ಲ. ಪಾರಮಾರ್ಥಿಕ ಅಂತಂದ್ರೆ ಮೋಕ್ಷಕ್ಕೆ ಹೋಗುವಾಗ ನಾನು ಇಲ್ಲಿಂದ ಒಂದು $500 ಕೋಟಿ ಸಂಪಾದನೆ ಮಾಡಿದ್ದನ್ನ ಮೋಕ್ಷದಲ್ಲಿ ನನಗೆ ಮತ್ತೆ ಅಲ್ಲಿ 5-7 ಸ್ಟಾರ್ ಹೋಟ್ಲ್ ವ್ಯವಸ್ಥೆ ಮಾಡ್ಲಿಕ್ಕೆ ನೀವು ಇಲ್ಲಿಂದ ದುಡ್ಡನ್ನು ತೆಗೆದುಕೊಂಡು ಬನ್ನಿ ಅಂತ ಯಮದೂತರ ಹತ್ರ ಹೇಳಿ ಕಳಿಸಿದ್ರೆ ಅವರು ಬನ್ನಿ ಅಲ್ಲಿ ಮಾತಾಡ್ಸೋಣ ಅಂತೇಳಿ ಅಲ್ಲಿ ಕರ್ಕೊಂಡೋಗಿ ಯಥಾ ಪ್ರಕಾರ ಇದನ್ನು ಹೇಗೆ ತಂದಿದ್ದಿ, ಅದರ ಲೆಕ್ಕಾಚಾರ ನಮ್ಮ ಹತ್ರ ಇದೆ, ನಿಮ್ಗೊಂದು 5 ಸ್ಟಾರ್ ಬೇರೆ ವ್ಯವಸ್ಥೆ ಮಾಡಿದೀವಿ ಬನ್ನಿ ಅಂತ ನರಕದಲ್ಲಿ ತಗೊಂಡೋಗಿ ಕೂಡಿಸ್ತಾರೆ. ಅಲ್ಲಿ 5 ಸ್ಟಾರ್ ಮೇಲೇನೆ ಕೂಡಿಸ್ತಾರೆ. ಎಲ್ಲ ಕಡೆ ಕುತ್ಕೊಳ್ಳಲೆಲ್ಲ ಚುಚ್ಕೊಂಡು ಪ್ರಾಣ ಬಿಡಬೇಕು. ಮಲಗಿದ್ದೆಲ್ಲ ಸ್ಟಾರ್ಗಳೇ. ಅಂದ್ರೆ ಆ ತರ ಯಾವಾಗ್ಲೂ ಒಬ್ಬ ಮನುಷ್ಯನಿಗೆ ತಾನು ಇಲ್ಲಿ ಸಂಪಾದಿಸಿದ್ದು ಅಲ್ಲೂ ಬರುತ್ತೆ ಅಂತ ಅನ್ನುವ ಭ್ರಮೆ ಇದೆಯಲ್ವಾ, ಅದು ಭ್ರಾಂತಿ. ಇಲ್ಲಿದ್ದಾಗ ಸತ್ಯವೇ, ಸುಳ್ಳಾಗಿದ್ರೆ ಇಲ್ಲಿ ಮುಳ್ಳು ಚುಚ್ಚಿದಾಗ ನಮ್ಗೆ ಯಾಕೆ ನೋವಾಗ್ಬೇಕು? ಅದು ಸತ್ಯ, ನೊಂದದ್ದು ಸತ್ಯ, ಅತ್ತದ್ದು ಸತ್ಯ, ಮದ್ದು ಹಚ್ಚಿದ್ದು ಸತ್ಯ, ಡಾಕ್ಟರ್ ಎಳಿಯುವಾಗ ಒಂಚೂರು ಆಚೆ ಈಚೆ ಆಗಿ ಅವರನ್ನೇ ಬೈದದ್ದು ಸತ್ಯವೇ. ನೋಡ್ಕೊಂತ ಹೇಳಿಕಾಗಲ್ಲ, ನಿಮಗೆ ಏನು ಜೀವ ಹೋಗ್ತಿದೆ, ನಿಮ್ ಕಾಲಾಗಿದ್ರೆ ಹೀಗೆ ತೆಗೆದಿದ್ದೀರಾ ಅಂತ ಬೈದದ್ದು ಸತ್ಯ. ಅವನು ಆದ್ರ ಸಿಟ್ಟಿಗೆ ಆಮೇಲೆ ಆಪರೇಷನ್ ಮಾಡೋಗಿ 2 ಕಟ್ಟು ಜಾಸ್ತಿ ಹಾಕಿ ಎಳೆದು ನನ್ನನ್ನು ಬೈತೆ, ಈಗ ಮಾಡ್ತೇನೆ ನಿನಗೆ ಅಂತ 2 ಜಾಸ್ತಿ ಕಟ್ಟು ತೆಗೆದು ಎಳೆದು ಹಾಕಿ ಗಾಯ ಮಾಡಿದ್ದು ಸತ್ಯ. ಅದರಿಂದಾಗಿ ಜಗತ್ತಿನಲ್ಲಿ ಮಿಥ್ಯಾ ಅನ್ನೋದು ತಾತ್ಕಾಲಿಕ ಸತ್ಯವನ್ನ ಮಿಥ್ಯಾ ಅಂತ ಕರೆಯುವುದು. ಅಸತ್ ಅನ್ನುವ ಶಬ್ದದ ಅರ್ಥ ಇದ್ರೂ ಉಪಯೋಗ ಇಲ್ಲ ಅಂತ. ಬಿಡುಗಡೆಯ ದಾರಿಗೆ ಈ ಶರೀರದಿಂದ ಹೊರಟು ಹೋಗೋ ಯಾವುದನ್ನು ತಗೊಂಡು ಹೋಗ್ಲಿಕ್ಕೆ ಆಗಲ್ವೋ ಅಷ್ಟು ಅಂಶದಲ್ಲಿ ಅದು ಅಸತ್ಯ ಅಂತ. ಅದರಿಂದಾಗಿ ಇಲ್ಲವೇ ಇಲ್ಲ ಅಂತ ಆಗಿದ್ರೆ ಈಗ ಪೆಟ್ಟು ಕೊಟ್ಟು ಅಳುವುದು, ಕಿರುಚಾಡುದು, ಕೂಗಾಡುದಕ್ಕೆ ಯಾವುದಕ್ಕೂ ಅರ್ಥ ಇಲ್ಲ. ಅದು ಯಥಾ ಪ್ರಕಾರ ಇದೆ, ಅದೇ ಸ್ಥಿತಿಯಲ್ಲಿ ಉಳಿಯಲ್ಲ. ಈ ಸರ್ತಿ ಕೋಲಾಗಿದ್ದು ಪುಡಿಯಾಗಿ ಮಣ್ಣಾಗಿ ನೆಲದಲ್ಲಿ ಹೋಗಿ ಮತ್ತೊಂದು ದಿವಸ ಹೂವಾಗಿ ಅದು ತಲೆ ಮೇಲೆ ಮುಡಿದು ಮತ್ತೆ ಅದು ಮಣ್ಣಾಗಿ ನೆಕ್ಸ್ಟ್ ಸರ್ತಿ ಹಣ್ಣಾಗಿ ಮತ್ತೆ ಸರ್ತಿ ಹೊಟ್ಟೆಗೆ ಹೋಗಿ ಅದು ಹೋಗ್ತಾನೆ ಇರುತ್ತೆ. ಒಂದೊಂದು ಪರ್ಮಿಟೇಷನ್ ಕಾಂಬಿನೇಷನ್ ದೇಹದ ಬೇರೆ ಬೇರೆ ಭಾಗಕ್ಕೆ ಸಿಕ್ಕಿ ಇನ್ಯಾವುದೋ ದೇಶಕ್ಕೆ ಹೋಗಿ ಇನ್ಯಾವುದೋ ಬೀಜವಾಗಿ ಇನ್ಯಾವುದೋ ಶರೀರದ ಭಾಗವಾಗಿ ಭೋಗವಾಗಿ ಲೋಗವಾಗಿ ಎಲ್ಲವೂ ಒಂದು ಕ್ಷಣ ಇದ್ದ ಹಾಗೆ ಇನ್ನೊಂದು ಕ್ಷಣ ಇರಲ್ಲ ಅನ್ನೋ ಅರ್ಥದಲ್ಲಿ ಅದನ್ನ ತಾತ್ಕಾಲಿಕ ಅಂತ ಶಬ್ದವನ್ನು ಬಳಸಿದ್ದು. ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ಎಚ್ಚರ ಬರ್ಬೇಕಲ್ಲ, ಭ್ರಾಂತಿ ಇದು ತತ್ಕಾಲದಲ್ಲಿ ಇರುವಂತದ್ದು ಅಂತ ಆಗ್ಬೇಕಲ್ಲ. ಅದಕ್ಕೇನು ದಾರಿ ಏನು? ತತ್ ಕೀರ್ತನಾದಿಭಿಹಿ, ಭಗವನ್ ನಾಮ ಕೀರ್ತನೆ ಉಂಟಲ್ವಾ, ಅದರಷ್ಟು ಸಶಕ್ತವಾದ ಪ್ರಾರ್ಥನೆ ಅಥವಾ ಅದರಷ್ಟು ಸಶಕ್ತವಾದ ಬಿಡುಗಡೆಯ ದಾರಿಗೆ ಬೇಕಿರುವ ಊರುಗೋಲು ಇನ್ನೊಂದು ಕಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಅವನು ಹೇಳ್ತಾನೆ, ನಾನು ಭಗವಂತನ ನಿರಂತರ ನಾಮಸ್ಮರಣೆಯಿಂದ ನನ್ನ ಬುದ್ಧಿಯನ್ನ ಶುದ್ಧ ಮಾಡಿಕೊಂಡು ಕರ್ಮದ ದೋಷಗಳನ್ನ ಕಳೆದುಕೊಂಡು ಬುದ್ಧಿಯಲ್ಲಿ ಉಂಟಾದ ನಾನು ನನ್ನದು ಅನ್ನುವ ಭ್ರಮೆಯನ್ನ ಕಳಚಿಕೊಂಡು ನೀನು ನಂದೇನದೋ ಸ್ವಾಮಿ ನಿಂದೆ ಇದೆಲ್ಲವೂ ನಂದ ನಂದನ ಗೋವಿಂದ ಅಂತ ಒಂದು 10 ಸರ್ತಿ ಹೇಳುವಾಗ ಒಂದು 2 ಸರ್ತಿ ಆದ್ರೂ ನೆನಪಾಗುತ್ತೆ. ಈ ಸಂಸ್ಕೃತದ ಶ್ಲೋಕ ಹೇಳುವಾಗ ಸಂಸ್ಕೃತ ಗೊತ್ತಿಲ್ಲ ಅಂತ ಹೇಳಿ ಅದು ಕೊನೆಗೆ ಶ್ಲೋಕವೇ ಉಲ್ಟಂಪಲ್ಟಾಗಿ ನಂದೆ ಅಂತಾನೂ ಆಗೋ ಸಾಧ್ಯತೆ ಇರುತ್ತೆ. ಅನ್ನೋದು ಮಿಸ್ ಆಗ್ಬಿಡುತ್ತೆ ಎಲ್ಲೋ ಹೇಳುದ್ರಲ್ಲಿ. ಅವನು ಹೇಳುವಾಗ ನಂದು 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 ಭಾರ್ಯಾಂ ಭಕ್ಷತ ಭೈರವಿ ಅಂತ ಹೇಳಿ ಅವ್ಯವಸ್ಥಿತ ಚಿತ್ತನಾಗಿ ಅವ್ಯವಸ್ಥೆಯ ಪ್ರಾರ್ಥನೆಯನ್ನೇ ಮಾಡಿ ಕಳ್ಕೊಂಡು ಬಿಡ್ತಾನೆ. ಹಾಗಾಗಿ ನಿಜವಾದ ಅರ್ಥದಲ್ಲಿ ಕೀರ್ತನೆ ಮಾಡುವಾಗ ನಾಮಸ್ಮರಣೆಯ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಬುದ್ಧಿಗೆ ಅಡರಿದ ದೋಷಗಳನ್ನೆಲ್ಲ ಕಳಿಯುತ್ತೆ. ಮುಂದಿನ ಶ್ಲೋಕ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಕಲಿಬೇಕು ಅಂತಲ್ಲ, ನೆನ್ಪಿಟ್ಕೊಳ್ಳಿಕ್ಕೆ. ಇತಿ ಜಾತ ಸುನಿರ್ವೇದ ಕ್ಷಣ ಸಂಗೇನ ಸಾಧುಷು ಗಂಗಾದ್ವಾರ ಮುಪೇಯಾಯ ಮುಕ್ತ ಸರ್ವಾನುಬಂಧನ. ಸುನಿರ್ವೇದ, ನಿರ್ವೇದ ಅಂದ್ರೆ ವೈರಾಗ್ಯ, ಸುನಿರ್ವೇದ ಅಂದ್ರೆ ಅತ್ಯಂತ ವೈರಾಗ್ಯ, ಒಳ್ಳೆಯ ವೈರಾಗ್ಯ. ಕೆಲವರು ವೈರಾಗ್ಯ ಬರುತ್ತೆ, ಅದು ತತ್ಕಾಲ ವೈರಾಗ್ಯ, ಉಳಿದವ್ರ ಮೇಲೆ ಕೋಪಕ್ಕೆ ಬಂದ ವೈರಾಗ್ಯ. ಅಮ್ಮನ ಮೇಲೆ ಸಿಟ್ಟು ಮಾಡ್ಕೊಂಡು ಊಟ ಬಿಡುದು, ಅಧ್ಯಾಪಕರ ಗಲಾಟೆ ಮಾಡಿಕೊಂಡು ಆಟಕ್ಕೆ ಬರೋದಿಲ್ಲ ಅಂತೇಳಿ ಮೂಲೆಯಲ್ಲಿ ಕೂತ್ಕೊಳ್ಳುದು, ಇದೆಲ್ಲ ನಿರ್ವೇದಗಳೇ. ಆದ್ರೆ ಸುನಿರ್ವೇದಗಳಲ್ಲ. ಮರು ದಿವಸ ನಿನ್ನೆ ನೀವು ನನ್ನ ನಾಟಕ ಬಿಟ್ರಾ ಅಂತ ಬೊಬ್ಬೆ ಹಾಕ್ತಿರ್ತಾನೆ.
ನಾನ್ ನಿನ್ನನ್ನು ಹೋಗುದು ಬೇಡ ಅಂತ ಹೇಳಿದ್ನಾ ಅಂತ ಟೀಚರ್ ಹೇಳ್ತಿರ್ತಾರೆ. ಆಮೇಲೆ ನೀವೇ ತಾನೇ ಬೈದಿದ್ದು, ಅದಕ್ಕೆ ನಂಗೆ ಕೋಪ ಬಂತು, ಅದಕ್ಕೆ ನಿನ್ನ ನಾಟಕಕ್ಕೆ ಹೋಗ್ಲಿಲ್ಲ. ಅದು ನಿನ್ ತಪ್ಪು, ನಾವೇನ್ ಮಾಡಿದ್ವಿ? ಒಟ್ಟಂತೂ ವೈರಾಗ್ಯ ಬಂತು, ಉಪಯೋಗ ಇಲ್ಲ. ಆದ್ರೆ ಈ ವೈರಾಗ್ಯ ಹಾಗಲ್ಲ. ವಸ್ತುವಿನ ಯಥಾಸ್ಥಿತಿಯನ್ನ ಅರಿತು ಅದರ ಮೇಲೆ ಭಾವ ಇಲ್ಲದೆ, ಅದು ಇದ್ದಷ್ಟು ಕಾಲ ಅದನ್ನ ನೋಡಿಕೊಳ್ತಾ, ಅದು ಇದ್ದಷ್ಟು ಕಾಲ ಅದರ ಜೊತೆಗೆ ಬದುಕುತ್ತಾ, ಅದಿದ್ದಷ್ಟು ಕಾಲ ಅದಕ್ಕೆ ಮಹತ್ವವನ್ನ ನೀಡಿಯೂ ಅದೇ ನನ್ನ ಕೊನೆಯ ಕಾಲದ ತನಕ ಸಹಾಯಕ್ಕೆ ಬರುವಂತದ್ದು ಅಂತನ್ನುವ ಭ್ರಮೆಯನ್ನ ಕಳಚಿ ಅದರೊಳಗೆ ನೆಲೆಸಿದ ಭಗವಂತನ ಶಕ್ತಿ ಅನ್ನೋದು ನನಗೆ ಆಸರೆಯಾಗಿ ನಿಂತಿದೆ ಅಂತ ಭಾವಿಸುವ ನಿರ್ವೇದ ಅದು ಸುನಿರ್ವೇದ. ಜಾತ ಸುನಿರ್ವೇದ. ಅಂತಹ ವೈರಾಗ್ಯವನ್ನ ಪಡೆದು, ಅದು ಹೇಗೆ ನೋಡಿ, ಬರ್ಲಿಕ್ಕೆ ಅದೊಂದು ಕಾರಣ ಎಷ್ಟು ಚೆನ್ನಾಗಿ ಹೇಳಿದ್ರೆ, ಕ್ಷಣ ಸಂಗೇನ ಸಾಧುಷು. ಆ ಸಜ್ಜನಲ್ಲಿ ಕ್ಷಣ ಮಾತ್ರ ಬೆರೆಸಿದ ಸಂಘವೂ ಕೂಡ ಅವನೊಳಗೆ ಎಂಥ ಬದಲಾವಣೆ ತಂದಿತು ಅಂತಂದ್ರೆ ಅದು ನಿಜವಾದ ಬದಲಾವಣೆ. ಭೌತಿಕವಾಗಿ ಒಂದು ವಸ್ತುವಿನ ಜೊತೆಗೆ ಇದ್ದಾಗ ಏನೊಂದು ಆತ್ಮೀಯತೆ ಬೆಳೆಯುತ್ತೆ ಅಥವಾ ಅದರ ಮೇಲೆ ವ್ಯಾಮೋಹ ಬೆಳೆಯುತ್ತೆ, ಅದೇ ಒಬ್ಬ ಸಜ್ಜನನ ಜೊತೆಗೆ ಬದುಕಿದಾಗ ಅದರ ಮೇಲಿನ ವ್ಯಾಮೋಹ ಕಳಚಿ ನಿಜ ಏನು ಅಂತ ಅನ್ನೋದರ ಅರಿವಾಗಿ ಅದರ ಬಗ್ಗೆ ತಾತ್ಸಾರ ತಿರಸ್ಕಾರ ಅಲ್ಲ, ಆದ್ರೆ ಅದರ ಬಗ್ಗೆ ಅದು ಇರುವಷ್ಟು ಕಾಲ ಅದರನ್ನ ಗೌರವಿಸಿ, ಆದ್ರೆ ಅದು ಕೂಡ ಒಂದು ದಿವಸ ಬಿಡಬೇಕಾದ್ದು. ನಮಗೆ ₹5 ಕೊಟ್ಟು ಒಂದು ಸೈಕಲ್ ಬಾಡಿಗೆ ತಗೊಳ್ತೀವಿ. ಸೈಕಲ್ ಮೇಲೆ ಕೂತಿರುವಾಗ ಎಲ್ಲ ಭಾರಿ ಖುಷಿ ಇರುತ್ತೆ. ಆ 1 ಗಂಟೆ ಮುಗಿದು ವಾಪಸ್ ಕೊಡ್ಬೇಕಾದಾಗ ನಮ್ಗೆ ಯಥಾ ಪ್ರಕಾರ ನೆನಪಿರುತ್ತೆ. 5 ಗಂಟೆ ₹5ಗೆ 1 ಗಂಟೆಗೆ ಅವ್ನು ಕೊಟ್ಟದ್ದು. ಅಲ್ಲಿ ತನಕ ಮಾತ್ರ ನಂದು. ಅದಾದ್ಮೇಲೆ ಅದು ವಾಪಸ್ ಅವಂದೇ. ನಾನು 1 ಗಂಟೆ ಗಾಡಿ ಬಿಟ್ಟಿದ್ದೇನೆ. ಈಗ ಅದ್ರ ಮೇಲೆ ನಾನು ಕೂತು ಅಭ್ಯಾಸ ಆಗಿಲ್ಲ, ಅದು ನಂದೇ. ನಾನು ಮನೆಗೆ ತಗೊಂಡು ಹೋಗ್ತೇನೆ ಅಂದ್ರೆ, ಆಯ್ತಪ್ಪ ಒಂದು 5,000 ಇಟ್ಟಿರು ನಿನ್ನ ಹೆಸರಲ್ಲಿ, ಮತ್ತೆ ನಾನು ಬೇರೆ ಗಾಡಿ ತಗೋತೇನೆ, ಇದನ್ನ ಮನೆಗೆ ತಗೊಂಡು ಹೋಗಿ ಕೊಡ್ತಾನೆ. ಆದ್ರೆ ಆ 1 ಗಂಟೆ ನಮ್ಮ ಅಭಿಮಾನಕ್ಕೆ ಸಮಯ ಮುಗಿದ ಮೇಲೆ ಹೇಗೆ ಅದನ್ನು ವಾಪಸ್ ಯಜಮಾನನಿಗೆ ಒಪ್ಪಿಸಿ ಮುಂದೆ ನಮ್ಮ ವಸ್ತುವಿನ ಅಂದ್ರೆ ನಿಜವಾದ ಆ ಗತಿಯ ಕಡೆಗೆ ನಾವು ಹೇಗೆ ಆರಾಮವಾಗಿ ಸಾಗುತ್ತೇವೋ, ಹಾಗೆ ಈ ಸಂಸಾರವು ಕೂಡ ಒಂದು ಸೈಕಲ್ ಮೇಲೆ ಕೂತು 1 ಗಂಟೆ ಬಾಡಿಗೆ ತೆಗೆದುಕೊಂಡ ಒಂದು ಪ್ರಯಾಣ. ಆ ಪ್ರಯಾಣದಲ್ಲಿ ಈ ಶರೀರ ಅನ್ನುವ ಸೈಕಲ್ ಅನ್ನ ಅಷ್ಟಕ್ಕೆ ದೇವರು ಬಾಡಿಗೆ ಕೊಟ್ಟಿದ್ದಾನೆ. ಅದು ಎಷ್ಟು ಕಾಲ ಇರುತ್ತೋ ಅಷ್ಟು ಕಾಲ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು, ಶರೀರ ಹಾಳು ಮಾಡಬಾರ್ದು. ಹಾಳು ಮಾಡಿದ್ರೆ ಅಂಗಡಿಯವನಿಗೆ ನೀವು ಸೈಕಲ್ ಹಾಳು ಮಾಡಿ ಕೊಟ್ರೆ ಅದರ ಮೇಲೆ ಚಾರ್ಜ್ ಹಾಕಿ ತಗೊಳ್ತಾನೆ. ನೀವು ₹5 ಕೊಟ್ಟದ್ದಕ್ಕೆ ಡಬಲ್ ಆಗಿದೆ, ಇನ್ನೊಂದು ₹500 ಇಡಿ, ಯಾಕೆಂದ್ರೆ ಅದರ ಬೆಲ್ಟ್ ಹೋಗಿದೆ, ಅದರ ಟೈರ್ ಪಂಚರ್ ಆಗಿದೆ, ಅಥವಾ ಅದರ ಹ್ಯಾಂಡ್ಲು ಸೊಟ್ಟ ಮಾಡಿದಿರಿ, ನಿಂತರಣೆ ಮಾಡಿಟ್ಟಿದ್ರೆ ಅದೆಲ್ಲ ಬೇಡ, ನಮ್ಗೆ ಸರಿ ಮಾಡ್ಬೇಕು, ನಂಗೆ ಬೇರೆಯವ್ರಿಗೆ ಕೊಡ್ಬೇಕು ಅಂದ್ರೆ ಮೊದಲಿನ ಹಾಗಿರ್ಬೇಕು ಅಂತ ಹೇಳಿ ಕೊಟ್ಟು ಅದರ ಮೇಲೆ ಏನಂತಾರೆ ಟ್ಯಾಕ್ಸ್ ಹಾಕ್ತಾನೆ ಅಥವಾ ಅದರ ಮೇಲೆ ದಂಡ ಹಾಕ್ತಾನೆ. ಹಾಗೆ ಇಲ್ಲಿ ಭಗವಂತನು ಕೂಡ ನಮಗೆ ದೇವರು ಕೊಟ್ಟ ಶರೀರವನ್ನು ಸರಿಯಾಗಿ ಉಳಿಸಿಕೊಳ್ಳದೆ ಹಾಳು ಮಾಡಿದೆವು ಅಂದ್ರೆ ಇನ್ನೊಮ್ಮೆ ಅವನು ಕೊಡಲ್ಲ. ನಾಳೆ ಸೈಕಲ್ ಹೋಗಿ ಕೇಳಲಿಕ್ಕೆ ಹೋದ್ರೆ, ಹೇಗೋ ಹೊತ್ಸಲ ತಗೊಂಡು ಹೋಗಿ ಹಾಳು ಮಾಡಿ ಕೊಟ್ಟಿದ್ದೆ, ಈ ಸಲ ಕೊಡಲ್ಲ, ಹೋಗ ನಡ್ಕೊಂಡು ಹೋಗು ಅಂತ ಬೈದು ಕಳಿಸ್ತಾನೆ. ನಾವು ಹಾಗೆ ಅಕಸ್ಮಾತ್ ಈ ಅಷ್ಟು ಒಳ್ಳೆ ಶರೀರ ಕೊಟ್ಟದ್ದನ್ನ ಜ್ಞಾನ ಪಡೆಯದೆ ಜಗಳ ಆಡಿ, ಕಿತ್ತಾಡಿ, ಊರೆಲ್ಲ ತೂರಾಡಿ, ಹಾರಾಡಿ, ಹೋರಾಡಿ, ಒಂದು ಪೈಸೆ ಭಗವಂತನ ಎಚ್ಚರ ಇಲ್ಲದೆ ಬದುಕಿ ಸತ್ತೆವು ಅಂದ್ರೆ, ಮಗನೇ ನಿನಗೆ ಇನ್ನೊಮ್ಮೆ ಕೊಡಲ್ಲ, ನಿನಗೆ ಯಾಕೆ ಕೊಡ್ಬೇಕು? ಕೊಟ್ಟಾಗ ಬಳಸ್ಕೊಳ್ಳದೆ ಹಾನಿ ಮಾಡ್ಕೊಂಡ ಮೇಲೆ ನಿನಗೆ ಕೊಟ್ಟು ನನ್ನ ಮರ್ಯಾದೆ ಬೇರೆ ತೆಗೆದು ಬಿಟ್ಟಿದ್ದೀನಿ ನೀನು, ಇನ್ನೊಮ್ಮೆ ನಿಂಗೆ ಈ ಮನೆ ಕೊಡಲ್ಲ, ಈ ಬಾಡಿಗೆನೂ ಇರಲ್ಲ, ಹೋಗ್ ನಾಯಿಯಾಗಿ ಬಿರು, ಆ ಮನೆಯಲ್ಲೇ ಬೊಗಳ್ತಾ ಇರು, ನಿನಗೆ ಅದೇ ಬೆಟರ್ ಅಂತ ಹೇಳಿ ಅಲ್ಲಿಗೆ ತಗೊಂಡೋಗಿ ಇಟ್ಟು ಬಿಡ್ತಾನೆ. ಅದನಿಗೆ ಸಿಕ್ಕಿದಾಗ ಮನುಷ್ಯ ಶರೀರವನ್ನ ಕೊಟ್ಟ ಬಾಡಿಗೆಯನ್ನ ಅವನಿಗೆ ಕೊಡ್ಬೇಕಾದ ಬಾಡಿಗೆ ಏನ್ ಹೇಳಿ, ದೇವ್ರಿಗೆ ಕೊಡ್ಬೇಕಾದದ್ದು ಇಲ್ಲಿ ಬಾಡಿಗೆ ಆದ್ರೆ ಒಂದು ₹500 ಕೊಡ್ಬೇಕು ಅಂತ ಇಟ್ಕೊಳ್ಳಿ. ಅಲ್ಲಿ ಅವನಿಗೆ ಬಾಡಿಗೆ ಏನ್ ಕೊಡುದು ಅಂದ್ರೆ, ನಮ್ಮ ಕೈಯಲ್ಲಿ ಆದ ಸಹಾಯವನ್ನ ನಮ್ಮ ಸುತ್ತಲಿನ ಸಮಾಜಕ್ಕೆ ಮಾಡಬೇಕಾದ್ದು. ನಮ್ಗೆ ದೇವರು ತೆಗೆದುಕೊಳ್ಳುವ ಬಾಡಿಗೆ ಏನು ಅಂದ್ರೆ, ನಮಗೆ ತಿಳಿದದ್ದನ್ನ 4 ಜನಕ್ಕೆ ಚೆನ್ನಾಗಿ ಹೇಳುವಂತದ್ದು. ಆ ಶಕ್ತಿ ಇಲ್ವಾ ಸಹಾಯ ಮಾಡುವಂತದ್ದು, ಆ ಶಕ್ತಿ ಇಲ್ವಾ ದೈಹಿಕವಾಗಿ ಆದ್ರೂ ಅವರ ಜೊತೆಗಿದ್ದು ಒಂದಿಷ್ಟು ಸೇವೆಯನ್ನ ಮಾಡುವಂತದ್ದು. ಈ ರೀತಿ ನಾನಾ ಜನರ ಶುಶ್ರೂಷೆ. ಅದರಲ್ಲಿ ಇಂಥವ್ರು ಅಂಥವ್ರು ಅಂತಲ್ಲ, ಯೋಗ್ಯರಾದವರಿಗೆ, ಯಾರೋ ಇದ್ದವರಿಗೆನೆ ಮತ್ತೆ ಮತ್ತೆ ಕೊಡುದು, ಅಥವಾ ಕೊಟ್ಟದ್ದನ್ನ ನೆನಪಿಟ್ಟುಕೊಳ್ಳದೆ ಸಮಾಜಕ್ಕೆ ಘಾತುಕತನದಿಂದ ಬದುಕುವವರಿಗೆ ಮತ್ತೆ ಉಪಕಾರ ಮಾಡುವುದು, ಎಲ್ಲ ಯೋಜನೆಗಳು ಅವರಿಗೇನೆ. ಹೆಸರು ಮಾತ್ರ ಅಲ್ಪಸಂಖ್ಯರು ಅಂತ. ಸಂಖ್ಯೆಗಳು ಬೆಳೀತಾ ಹೋದಾಗೇನೆ ಎಲ್ಲಾ ಬಜೆಟ್ ಅವರ ಹೆಸರಲ್ಲೇ. ಇಂತಹದ್ದು ಮಾಡಿ ನಾವು ಅವರನ್ನ ಮೆಚ್ಚಿಸ್ತೇವೆ ಅಂತ ಅನ್ನೋದು ನಾಳೆ ಏನು ಅವರು ನಿಮ್ಮನ್ನೇ ಅಪ್ಪಿಕೊಂಡು ಬರುವವರು ಏನಲ್ಲ. ಅವರ ಶಕ್ತಿ ಗಟ್ಟಿಯಾದಾಗ ಅವರದ್ದೇ ಸಮೂಹ ಕಟ್ಟಿಕೊಂಡು ಗಟ್ಟಿಯಾಗಿ ಮುಂದೆ ನಡ್ಕೊಂಡು ಮೆಟ್ಟಿಕೊಂಡು ಹೋಗ್ತಾರೆ. ಗಟ್ಟಿಯಾದ್ಮೇಲೆ ನಮ್ಮನ್ನ ತಟ್ಟಿಯೂ ನೋಡಲ್ಲ ಬದುಕಿದ್ದಾನ ಇಲ್ವಾ ಅಂತ. ಈ ಸ್ಥಿತಿಯಲ್ಲಿ ನಮಗೆ ಸಂಘ ಆಗಬೇಕಾದದ್ದು ಸಜ್ಜನರದ್ದು. ಅಂತಹ ಸಂಘ ಆದಾಗ ಅತ್ಯಂತ ಅವನಿಗೆ ಜೀವನದಲ್ಲೇ ದೊಡ್ಡ ಬದಲಾವಣೆ ಆಗುತ್ತೆ. ಏನ್ ಮಾಡಿದ? ಗಂಗಾದ್ವಾರಂ ಉಪೇಯಾಯ. ಅವನು ಮೋಕ್ಷಕ್ಕೆ ಹೋಗ್ಲಿಲ್ಲ. ನಾರಾಯಣ ಅಂತ ಹೇಳಿದ ತಕ್ಷಣ ಅಜಾಮಿಳ ಬಿಡುಗಡೆ ಮುಕ್ತಿ ಹೊಂದಿದ ಅಂತ ಎಲ್ರೂ ಕತೆ ಹಂಗೆ ಹೇಳುದು.
ಈ ಶ್ಲೋಕ ಸ್ಪಷ್ಟ ನೋಡಿ. ಗಂಗಾದ್ವಾರಂ ಉಪೇಯಾಯ, ಸೀದಾ ಆ ದರ್ಶನ ಪಡೆದು ಯಮದೂತರು ವಿಷ್ಣುದೂತರವರ ಹತ್ರ ಮಾತಾಡಿಸಿಕೊಂಡು ತನ್ನ ಪ್ರಾಣ ಹೋಗ್ಲಿಲ್ಲ, ಅವನಿಗೆ ಎಚ್ಚರ ಆಯ್ತು. ಎಚ್ಚರ ಆಗಿ ಗಂಗಾದ್ವಾರಕ್ಕೆ ಹೋದ. ಎಲ್ಲಿ ಅದು ಗಂಗಾದ್ವಾರ ಅಂದ್ರೆ, ನೀವು ಇವತ್ತಿಗೆ ಹರಿದ್ವಾರ ಅಂತ ಕರೀತಾರೆ ಅದನ್ನ. ಹರ್ಕಿಪೋಡಿ ಅಂತ ಒಂದು ಜಾಗದಲ್ಲಿ ಮೇಲ್ಭಾಗಕ್ಕೆ ಹೋದ್ರೆ ಒಂದು ಗಂಗಾದ್ವಾರ ಅಂತ ಪ್ರದೇಶ ಇದೆ. ಅಂದ್ರೆ ಎಲ್ಲಿ ಅಲಕನಂದೆ ಗಂಗೆಯಾಗಿ ಬದಲಾಗ್ತಾಳೋ ಅದನ್ನ ಗಂಗಾದ್ವಾರ ಅಂತ ಕರೆಯುದು. ಮೇಲಿನ ಒಟ್ಟು 5 ಪ್ರಯಾಗಗಳು, ಇದು ಕೊನೆಯದ್ದು ಹರಿದ್ವಾರದಲ್ಲಿ 6ನೇ ಪ್ರಯಾಗ. ದೇವಪ್ರಯಾಗ ದಾಟಿ ಕೆಳಗೆ ಬಂದಾಗ ಅಲ್ಲಿ ಸುಮಾರು ನದಿಗಳು ಸೇರ್ತವೆ, ಒಂದಲ್ಲ 100. ನಂದಾಕಿನಿ, ಮಂದಾಕಿನಿ, ಪಿಂಡಾರಿ, ಭಾಗೀರಥಿ, ಹೀಗೆ ಹಲವು ನದಿಗಳು. ಪ್ರಧಾನವಾಗಿ ಪ್ರಯಾಗಗಳಲ್ಲಿ ಅಂದ್ರೆ ಷಟ್ಪ್ರಯಾಗಗಳು ಅಂತ ಕರೀತಾರೆ. ಅಲ್ಲಿ ಪ್ರಧಾನವಾದ ನದಿಗಳಿವೆ. ಅದು ಬಿಟ್ಟು ಕೂಡ ನೀವು ದಾರಿಯಲ್ಲಿ ಬೆಟ್ಟವನ್ನ ಸುತ್ತಿಕೊಂಡು ನಡ್ಕೊಂಡು ಹೋದ್ರೆ ಎಷ್ಟೆಷ್ಟು ತೊರೆಗಳು, ಎಷ್ಟೆಷ್ಟು ಜಲಪಾತಗಳು, ಎಷ್ಟೆಷ್ಟು ತರದ ಸಣ್ಣ ಸಣ್ಣ ನೀರಿನ ಪ್ರವಾಹಗಳು ಗಂಗೆಯನ್ನು ಸೇರಿಕೊಳ್ಳುತ್ತವೆ ಅಂದ್ರೆ ಅದೆಲ್ಲವೂ ಒಂದೊಂದು ಅಪೂರ್ವವಾದ ತೀರ್ಥಗಳು ಅಂತ ಅದಕ್ಕೆ ಹೆಸರಿದೆ ಪುರಾಣಗಳಲ್ಲಿ. ಸ್ಕಂದ ಪುರಾಣದಲ್ಲಿ ಕೆಲವೆಲ್ಲ ಅದರ ಹೆಸರುಗಳು ಬರ್ತಾವೆ. ಆದ್ರೆ ಆ ಎಲ್ಲಾ ಅಲ್ಲಿ ತನಕ ಅದನ್ನ ಗಂಗೆ ಅಂತ ಕರೆಯುವುದಿಲ್ಲ, ಅಲಕನಂದ ಅಂತ ಕರೀತಾರೆ. ಯಾವಾಗ ಆ ಕೊನೆಯ ಪ್ರಯಾಗದಲ್ಲಿ ಹರಿದ್ವಾರದಲ್ಲಿ ಹೊರಕ್ಕೆ ಚೆಲ್ಲುತ್ತೋ ಅದು ಪರಿಪೂರ್ಣವಾದ ಗಂಗೆ. ವಸ್ತುತಃ ಆಮೇಲೂ ಅನೇಕ ನದಿಗಳು ಸೇರ್ತಾವೆ, ಆದ್ರೆ ಅಲ್ಲಿಗೆ ಬಂದಾಗ ಅದು ಶುದ್ಧವಾದ ಪೂರ್ಣವಾದ ಗಂಗೆ ಅಂತ ಅನಿಸಿಕೊಳ್ತಾಳೆ. ಆ ಜಾಗಕ್ಕೆ ಈ ಅಜಾಮಿಳ ಹೋದ. ಹೇಗೆ? ಮುಕ್ತ ಸರ್ವಾನುಬಂಧನ. ತನ್ನ ಹೆಂಡತಿ ಅಂತ ಈಗ ಯಾರೋ ಒಬ್ಳಿದ್ಲಲ್ವ ದಾಸಿ, ಅವಳನ್ನು ಬಿಟ್ಟಿದ್ದಾನೆ, ಮಕ್ಕಳನ್ನು ಬಿಟ್ಟಿದ್ದಾನೆ, ಎಲ್ಲ ತನ್ನ ಸಂಪತ್ತನ್ನ ಬರೀ ತಾನುಟ್ಟ ಬಟ್ಟೆಯಲ್ಲಿ ಹೊರಟ. ಅದು ನಿಜವಾಗಿ ಮುಕ್ತ ಸರ್ವಾನುಬಂಧನ. ಇಲ್ಲಿಂದೆಲ್ಲ ಕಟ್ಟಿಕೊಂಡು ಹೋಗಿ ಅಲ್ಲೊಂದು ಮತ್ತೆ ಮನೆ ಕಟ್ಟಿಕೊಂಡು ಊರಿಗೆಲ್ಲ ಫೋನ್ ಮಾಡಿ, ನೋಡಿ ನಾನು ಇಲ್ಲಿ ಬಂದಿದ್ದೇನೆ, ಈಗ ಇದೆಲ್ಲ ಚೆನ್ನಾಗಿದೆ, ಇಲ್ಲಿ ಊಟ ತಿಂಡಿ ಎಲ್ಲ ಚೆನ್ನಾಗಿ ಆಗ್ತಿದ್ದಾರೆ ಆಶ್ರಮದಲ್ಲಿ, ನಾವು ಯಾರೋ ಗುರುಗಳು ಸಿಗ್ತಾರೆ, ಬೆಳಿಗ್ಗೆ 1 ಗಂಟೆ ಚೆನ್ನಾಗಿ ಪಾರಾಯಣ ಮಾಡಿಸ್ತಾರೆ, ಆಮೇಲೆ ಮಧ್ಯಾಹ್ನ ಊಟ ಕೊಡ್ತಾರೆ, ಚೆನ್ನಾಗಿ ನಿದ್ದೆ ಮಾಡ್ತೇನೆ ಅಂತ ಊರಿಗೆ ಇಡೀ ದಿವಸದ ಸುದ್ದಿಯನ್ನೆಲ್ಲ ಮುಟ್ಟಿಸ್ತಾ ಇದ್ದಾನೆ ಅಂದ್ರೆ ಬಂಧನದಲ್ಲೇ ಇದ್ದಾನೆ ಅಂತ ಅರ್ಥ. ಸ್ವರ್ಗಕ್ಕೆ ಹೋದ್ರು ಅವ್ರು ಅಲ್ಲಿಂದ ಫೋನ್ ಮಾಡ್ತಿರ್ತಾರೆ, ನಾನು ಸ್ವರ್ಗದಲ್ಲಿದ್ದೇನೆ, ಇಂದ್ರ ಬರೀ ನಿನ್ನೆ ಬಿಳಿ ಬಟ್ಟೆ ಹಾಕೊಂಡಿದ್ದ, ಇವತ್ ಯಾಕೋ ಅವ್ನ ಕಲರ್ ಚೆನ್ನಾಗಿರ್ಲಿಲ್ಲ ಅಂತ ಮತ್ತೆ ಅಲ್ಲಿಂದ ಇಲ್ಲಿಗೆ ಸಂಪರ್ಕ ತಂದ್ಕೊಂಡು ಕೂತಿರ್ತಾರೆ. ಅವ್ರು ಎಲ್ಲೋದ್ರೂ ಬಿಡುಗಡೆ ಆಗಲ್ಲ. ಆದ್ರೆ ಸರ್ವಾನುಬಂಧನ, ನಾಳೆಗೆ ಮತ್ತೆ ಯಾವ ರೀತಿಯ ಸಂಪರ್ಕವು ಯಾರ ಜೊತೆಗೂ ಋಣದ ದೃಷ್ಟಿಯಿಂದ ಇಲ್ಲದೆ ಅವನೊಬ್ಬನೇ ಪರಮ ಸಂಪರ್ಕ, ಅವನಿಂದಾಗಿ ಉಳಿದವರ ಸಂಪರ್ಕ. ಅವನೆಲ್ಲ ಕಡೆ ಇದ್ದಾನೆ ಅಂತ ಉಳಿದದ್ದನ್ನ ಪ್ರೀತಿಸ್ಬೇಕು ಹೊರತು ಉಳಿದದ್ದಿದೆ ಅನ್ನೋದ ಕಾರಣಕ್ಕೆ ಮಧ್ಯದಲ್ಲಿ ಭಗವಂತ ನೆನಪಾದಾಗಲೆಲ್ಲ ಅಡ್ಜಸ್ಟ್ಮೆಂಟ್ಗೆ ಬರುವ ಒಂದು ಸಂಗತಿ ಅಲ್ಲ ಭಗವಂತ ಅನ್ನೋದು ಪ್ರಧಾನ ಸಂಗತಿ. ಹಾಗವನು ಉಪಾಸನೆ ಮಾಡ್ಲಿಕ್ಕೆ ಶುರು ಮಾಡಿದ. ಅಲ್ಲೊಂದು ತ್ರಿವಿಕ್ರಮ ದೇವಸ್ಥಾನ ಇತ್ತು ಅಂತ ಉಲ್ಲೇಖ ಬರುತ್ತೆ. ಈಗ ಏನಿದೆ ಅಂತ ಗೊತ್ತಿಲ್ಲ ನನಗೆ. ಅಂದ್ರೆ ನಮ್ಗೆ ನೋಡಿ, ದೇವಸ್ಥಾನಗಳಿಲ್ಲ ವೇದ ಕಾಲದಲ್ಲಿ ಹಾಗೆ ಹೀಗೆ ಅಂತೆಲ್ಲ ಅನೇಕರು ಹೇಳುದಿದೆ. ಇವನ ಕಾಲ ಏನು ಸಾಮಾನ್ಯ ಇತ್ತೀಚೆಗನದ್ದೇನಲ್ಲ, ತುಂಬಾ ತುಂಬಾ ಹಿಂದಿನವನು ಇವನು ಅಜಾಮಿಳ. ಅಲ್ಲಿ ಸತಸ್ಮಿನ್ ದೇವ ಸದನೇ ಆಸೀನೋ ಯೋಗಮಾಸ್ಥಿತ ಪ್ರಹೃತ್ಯಾತ್ತೇಂದ್ರಿಯ ಗ್ರಾಮೋ ಯಜೋಜಮನ ಆತ್ಮನಿ. ಅದು ಗಂಗೆಗೆ ಸಂಬಂಧಪಟ್ಟ ಒಂದು ತ್ರಿವಿಕ್ರಮನ ಪಾದದಿಂದ ಇಳಿದು ಬಂತು ಅಂತ ಅಲ್ಲಿ ಒಂದು ನೀರಿನ ಪ್ರವಾಹ ಇದೆ ಈ ನದಿಗೆ ಸೇರುವ ಜಾಗದ್ದು. ಅದು ಎಲ್ಲಿದೆ ಅಂತ ನನಗೂ ಈಗ ಅಸ್ಪಷ್ಟ, ಒಟ್ಟಂತೂ ಅಲ್ಲೊಂದಿದೆ. ಆ ತ್ರಿವಿಕ್ರಮನ ದೇವಾಲಯದಲ್ಲಿ ಕುಳಿತು ಯೋಗಂ ಅಸ್ಥಿತ, ಯೋಗಾಭ್ಯಾಸಕ್ಕೆ ಕೂತ. ಕಲ್ತಿದ್ದ, ಎಲ್ಲ ಬಿಟ್ಟಿದ್ದ, ಈಗ ಮತ್ತೆ ದೃಢವಾಗಿ ಕೂತ. ಬಹಳ ಬದಲಾವಣೆ ಆಗಿತ್ತು. ಸಜ್ಜನರ ಸಂಘಕ್ಕೆ ಏನು ಬಲ ಅಂದ್ರೆ, ಆ ಅಭ್ಯಾಸದ ಬಲ, ದೃಢತೆ ಹೇಗೆ ಮೂಡುತ್ತೆ ಅಂದ್ರೆ ಮತ್ತೆ ಯಾರು ಅಲ್ಲಾಡಿಸಿದ್ರು ಮನಸ್ಸು ಕಸಿವಿಸಿಗೊಳ್ಳಲ್ಲ. ಅಥವಾ ಆ ವಿಷಯದಲ್ಲಿ ಹಿಂದೆ ಸರಿಯಲ್ಲ, ಹಿಂದೆ ಎಲ್ಲ ಆಗಿದ್ದಿತ್ತಲ್ಲ, ಆಗಿದ್ದಾದ್ರೆ ಆಯ್ತು, ಈಗ ಮತ್ತೆ ಅದೇ ಕೆಲಸ ಮಾಡ್ಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ ಅನ್ನುವ ಒಂದು ವಿಶ್ವಾಸದ ಧೈರ್ಯದ ಜೊತೆಗೆ ಪ್ರಹೃತ ಆತ್ಮೇಂದ್ರಿಯ ಗ್ರಾಮ ಹೇಗೆ ಒಳಮುಖೀಕರಿಸಿದ ಅಂತಂದ್ರೆ, ಯಾರ ಅಕ್ಕಪಕ್ಕ ಹಾದು ಹೋದ್ರು ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ನಮ್ಗೆ ಸಾಮಾನ್ಯ ಕಣ್ಣು ಮುಂಚೆ ಕೂತಿದ್ರು ಯಾರಾದ್ರೂ ಈಗ ಹೋದ್ರೆ ಅದರದೊಂದು ಫೀಲ್ ಆಗುತ್ತೆ. ಯಾರದು ಅನ್ಸಂತು ಒಂದ್ಸರ್ತಿ ನೋಡಿ ಆಮೇಲೆ ಮತ್ತೆ ನಮ್ಮ ಪಾಡಿಗೆ ನಾವು ಜಪ ಶುರು ಮಾಡ್ತೇವೆ. ಅಥವಾ ಏನು ಓದುವುದಕ್ಕೋ ಕೂಡುದಕ್ಕೋ, ಅದು ಜಪ ಅಂತ ಮಾತ್ರ ಅಲ್ಲ, ಯಾವುದೇ ಕೆಲಸಕ್ಕಾದ್ರೂ ಪಕ್ಕದಲ್ಲಿ ಯಾರಾದ್ರೂ ಹೋದ್ರೆ ಒಂದ್ಸರ್ತಿ ತಲೆ ಎತ್ತತ್ತೆ. ಅದು ಏನಾದ್ರೂ ನಮ್ಮನ್ನು ಸೆಳೆದು ಬಿಟ್ರೆ ನಾವು ಯಾವ್ದಕ್ಕೋಸ್ಕರ ಕೂತಿದ್ರೆ ಅದು ಮರೆತು ಹೋಗುತ್ತೆ. ಹಾಗೆ ಮರೆತು ಹೋಗದಂತೆ ಪ್ರತ್ಯಾಹೃತ್ಯಾತ್ಮೇಂದ್ರಿಯ ಕ್ರಿಯ ಆತ್ಮೇಂದ್ರಿಯ ಗ್ರಾಮ, ಚೆನ್ನಾಗಿ ಪ್ರತ್ಯಾಹೃತ, ಒಳಗೆ ಎಳೆದುಕೊಂಡು, ಪ್ರತ್ಯಾಹಾರ ಅಂತ ಒಂದು ಶಬ್ದವನ್ನು ಬಳಸ್ತಾರೆ. ಬೇಕಿರುವಂಥದ್ದು ಯಾವುದೋ ಅದಕ್ಕೆ ಮಾತ್ರ ಮನಸ್ಸು ಕೊಡುವುದು, ಯಾವುದು ಬೇಕಿಲ್ಲವೋ ಅದೆಲ್ಲ ಹೊರಕ್ಕೆ ಬಿಡ್ತಾ ಹೋಗುದು. ಬೇಡ, ಇದು ಬೇಡ, ಇದು ಬೇಡ, ಇದು ಬೇಡ, ನನಗೆ ಈ ಚಿಂತನೆಗಳು ಬರುವುದೇ ಬೇಡ ಮನಸ್ಸಿನೊಳಗೆ, ನನಗಿದರ ಅಗತ್ಯವೇ ಇಲ್ಲ.
ಸಂಪತ್ತಾಗ್ಲಿ, ಬಂಧುಗಳಾಗ್ಲಿ, ವ್ಯಾಪಾರವಾಗ್ಲಿ, ವ್ಯವಹಾರವಾಗ್ಲಿ, ಲಾಭವಾಗ್ಲಿ, ನಷ್ಟವಾಗ್ಲಿ, ನನಗಿದು ಏನಿದ್ರೂ ನನಗೆ ಚಿಂತೆ ಇಲ್ಲ. ಎಲ್ಲ ದೇವರ ಕೈಗೆ ಒಪ್ಪಿಸಿ ಆಗಿದೆ. ಯಾಕೆಂದ್ರೆ ಹಿಂದೆ ಹೇಳಿದ್ದು ಮುಕ್ತ ಸರ್ವಾನುಬಂಧನ ಅದಾಂತಸ್ಯ ಕುತೋವನೆ ಅಂತ ಒಂದು ಮಾತು. ಮಾರ್ಕಂಡೇಯ ಪುರಾಣದಲ್ಲಿ ಆ ಒಬ್ಬ ರಾಜ ಸುರಥ ಅನ್ನೋನು ಮತ್ತು ಒಬ್ಬ ವೈಶ್ಯ ಸಮಾಧಿ ಅನ್ನೋನು ಇಬ್ರು ಕೂಡ ಕಾಡಲ್ಲಿ ಬರ್ತಾರೆ, ಇಬ್ರು ಭೇಟಿ ಆಗ್ತಾರೆ. ಭೇಟಿಯಾಗಿ ಯಾರೋ ಒಬ್ರಲ್ಲಿ ಋಷಿಗಳು ಸಿಗ್ತಾರೆ. ಅವ್ರ ಹತ್ರ ಮಾತಾಡುವಾಗ, ಅಯ್ಯೋ ಇಷ್ಟೊತ್ತಿಗೆ ನನ್ನ ಹೆಂಡತಿ ಏನ್ ಮಾಡ್ತಿರ್ತಾಳೋ ಏನೋ, ನಮ್ಮ ಮಕ್ಕಳು ಇಷ್ಟೊತ್ತಿಗೆ ಶಾಲೆಗೆ ಬರುವಾಗ ವ್ಯಾನ್ ಬರದೇ ಇದ್ರೆ ಏನ್ ಮಾಡುದು, ಕರ್ಕೊಂಡ್ ಬಂದಿರ್ತಾರೋ ಇಲ್ವೋ ಅಂತ ಅವನು ಯೋಚನೆ ಮಾಡ್ತಿರ್ತಾನೆ. ಆ ಕಡೆಯಿಂದ ರಾಜನಿಗೂ ಟ್ಯಾಕ್ಸ್ ಕಟ್ಟಿದ್ದಕ್ಕೆ ಮಂತ್ರಿಗಳಿಗೆಲ್ಲ ಸರಿಯಾಗಿ ವ್ಯವಸ್ಥೆ ಆಗಿದೆಯೋ ಇಲ್ವೋ, ಅವರೆಲ್ಲ ಪಾಪ ನನಗೆ ತುಂಬಾ ಜೀವಕ್ಕೆ ಜೀವ ಕೊಟ್ಟು ಬಂದವರು ಅಂತೆಲ್ಲ ಅಲ್ಲೂ ಯೋಚನೆ ಮಾಡ್ತಾ ಕೂತಿರ್ತಾನೆ. ಆಗ ಆ ಋಷಿ ಹೇಳ್ತಾನೆ, ಅಲ್ಲಪ್ಪ ನೀವು ಬೇಡ ಅಂತ ಹೇಳಿ ಇಲ್ಲಿಗೆ ಬಂದದ್ದು, ಮತ್ ಇಲ್ಲೂ ಬಂದು ಅದನ್ನೇ ಯೋಚನೆ ಮಾಡಿದ್ರೆ ಇಲ್ಲಿಗೆ ಯಾಕೆ ಬಂದ್ರಿ, ವಾಪಸ್ ಅಲ್ಲೇ ಹೋಗ್ಬಾರ್ದಾ ಅಂತ. ಅದಕ್ಕೆ ಅವನು ಆಗ ಹೇಳ್ತಾನೆ, ನಮ್ಗದು ಬೇಡ ಅಂತನೂ ಗೊತ್ತಿದೆ, ಅವರಿಗೂ ನಾವು ಬೇಕಾಗಿಲ್ಲ ಅನ್ನೋದು ಗೊತ್ತಿದೆ, ಆದ್ರೂ ಮಮತ್ವಾಕೃಷ್ಟ ಮಾನಸಃ, ನನ್ನದು ಅನ್ನುವುದರ ಲೋಭಾತ್ ನನ್ನನ್ನ ವ್ಯಾಮೋಹ ಅಷ್ಟು ಕಾಡ್ತಾ ಇದೆ ಅಂತ ಅವನು ಹೇಳಿದ್ಮೇಲೆ ಇದಕ್ಕೇನು ಕಾರಣ ಅಂತ ಕೇಳ್ತಾನೆ. ಅದಕ್ಕೆ ಅದು ಆಮೇಲೆ ಯೋಗ ಮಾಯೆಯ ಕಥೆ, ವಿಷ್ಣು ಮಾಯೆಯ ಕಥೆ ಎಲ್ಲ ಬಂದು ಮಾಯಾ ಸ್ವರೂಪವಾದಂತಹ ಶಕ್ತಿ ನಮ್ಮಲ್ಲಿ ನನ್ನದು ಅನ್ನುವ ಸೆಳೆತವನ್ನ, ಅದು ತಪ್ಪು ಅಂತ ಗೊತ್ತಿದ್ರು ಅದನ್ನ ಬಿಡ್ಲಿಕ್ಕೆ ಬಿಡಲ್ಲ. ಅದು ನಂಗೆ ಎಲ್ಲ ಸರಿ ಗೊತ್ತಿದೆ ನಂಗೆ, ಆದ್ರೆ ನಾನು ಅವನನ್ನು ಬಿಟ್ಕೊಡಲ್ಲ, ನೀವೇನಾದ್ರೂ ಹೇಳಿ, ಅದು ನನ್ನ ಪರ್ಸನಲ್ ಅಂತ. ಮತ್ತೆ ಅದು ನೀವು ಪರ್ಸನಲ್ ಮಾತಾಡಬಾರ್ದು ಅಂತ ಹೇಳುವಲ್ಲಿಗೆ ತಂದು ನಿಲ್ಲಿಸಿಕೊಳ್ಳುತ್ತೆ. ಅದು ಮಮತ್ವ. ಆ ಮಮತ್ವ ಐ ಅಂಡ್ ಮೈ ಅನ್ನುವ ಈ ಎರಡು ಬೇಲಿ 100 ಬಲೆಗಳಾಗಿ ಎಳೆಗಳಾಗಿ ಸೆಳೆದು ಮನುಷ್ಯನನ್ನ ತುಳಿದು ಮುಕ್ಕಿ ಬಿಡುತ್ತೆ. ಅದು ಗೊತ್ತಾಗಲ್ಲ ಹೇಗೆ ಮುಚ್ಚುತ್ತಾ ಇದೆ ಅಂತ. ಅದಕ್ಕೂ ಅವನು ಹಿಂದೆ ಮುಕ್ತ ಸರ್ವಾನುಬಂಧನ ಅಂತ ಹೇಳಿದ್ದು. ಈಗ ಅವನಿಗೆ ಸ್ಪಷ್ಟ ಮನಸ್ಸಿನಲ್ಲಿ ಅರ್ಥ ಆಗಿದೆ. ಅದಕ್ಕೋಸ್ಕರ ಪ್ರತ್ಯಾಹೃತೇಂದ್ರಿಯ ಗ್ರಾಮ, ಇಂದ್ರಿಯ ಗ್ರಾಮಗಳನ್ನೆಲ್ಲ, ಗ್ರಾಮ ಅಂದ್ರೆ ಗುಂಪು ಅಂತ ಅರ್ಥ. ಗ್ರಾಮ ಅಂದ್ರೆ ಗ್ರಾಮಕ್ಕೂ ಗ್ರಾಮ ಅಂತ ಯಾಕೆ ಹೇಳಿ, ಜನರ ಗುಂಪು ಸೇರುವ, ಜನಗಳ ಮನೆಗಳ ಗುಂಪನ್ನ ಸೇರಿಯೇ ಗ್ರಾಮ ಅಂತ ಹೇಳುದು. ಅದಿಲ್ಲದೆ ಇದರದ್ದು ಗ್ರಾಮ ಆಗುದಿಲ್ಲ. ಕಾಡಿನ ಮಧ್ಯದಲ್ಲಿ ಯಾರು ಇಲ್ಲದ ಜಾಗವನ್ನ ಯಾವ್ದಾದ್ರು ಗ್ರಾಮ ಅಂತ ಕರೀತಾರ? ಅದು ಕುಗ್ರಾಮ ಅಂತ ಕರೀತಾರೆ. ಎಲ್ಲೋ ಒಂದು 5 ಮನೆ ಇದ್ರೆ ಕುಗ್ರಾಮ ಅಂತ. ಅಂದ್ರೆ ಯಾರು ಇಲ್ಲ, ಗ್ರಾಮದ ಅತ್ಯಂತ ಕಡಿಮೆ ಸಂಗತಿಗಳು ಅಲ್ಲಿವೆ. ಅದಕ್ಕೊಂದು ಬಾವಿ ಇಂತಿರಲ್ಲ ಊರಿಗೆ, ಅಥವಾ ಹೋಗುವ ದಾರಿ ಇಂತಿರಲ್ಲ, ಅಥವಾ ಮನೆಗಳಿಗೆ ಸರಿಯಾದ ಒಂದಕ್ಕೊಂದು ಸಂಪರ್ಕ ಇರಲ್ಲ, ಸಂಬಂಧ ಇರಲ್ಲ. ಮನುಷ್ಯರು ಒಬ್ರಿಗೊಬ್ರು ಮಾತಾಡ್ಲಿಕ್ಕೆ ಸಿಗುದು ಕಷ್ಟ ಆಗುತ್ತೆ. ಆ ದೋಣಿಯಿಂದ ದಾಟಿ ಹೋದ್ರೆ ಅವ್ರು ಸಿಗ್ತಾರೆ, ಆ ದೋಣಿಯಿಂದ ಬಂದ್ರೆ ಇವ್ರು ಸಿಗ್ತಾರೆ ಅಷ್ಟೇ. ಇಲ್ಲಿಂದ ಕೂ ಅಂತ ಕೂಗುದಷ್ಟೇ, ಮಾತಾಡಿದ್ರೆ ಏನು ಕೇಳಿಸಲ್ಲ. ಅವರು ಬದುಕಿದ್ದಾರೆ ಅಂತ ಅವ್ರ ಕೂ ಹೇಳುತ್ತೆ, ಇವ್ರು ಬದುಕಿದ್ದಾರೆ ಅಂತ ಇವ್ರ ಕೂ ಅವರಿಗೆ ಹೇಳುತ್ತೆ ಅಷ್ಟೇ. ಇನ್ನೇನು ಸಂಬಂಧವೇ ಗೊತ್ತಾಗಲ್ಲ. ಆತ ಅದು ಗ್ರಾಮ ಅಂತ ಆಗುದಿಲ್ಲ. ಗ್ರಾಮ ಅಂತ ಬಂದಾಗ ಎಲ್ಲರೂ ಒಟ್ಟಾಗಿ ಬದುಕುವಂತಹ ಸ್ವಭಾವ ಉಳ್ಳದ್ದು. ಈ ಇಂದ್ರಿಯಗಳು ಹಾಗೇನೆ, ಭಾರಿ ಒಟ್ಟು ಅವುಗಳು. ನಿಮ್ ಕಣ್ಣಿಗೆ ಒಂದು ವಸ್ತು ಕಂಡಿತು ಅಂತ ಇಟ್ಕೊಳ್ಳಿ, ಮನಸ್ಸು ಹೇಳುತ್ತೆ ಕೂಡ್ಲೆ ಹೋಗದ ಸ್ಮೆಲ್ ನೋಡು ಅಂತ. ಪಕ್ಕ ಬಾಯಿಗೆ ಹೇಳುತ್ತೆ ತಿಂದು ನೋಡು. ಅದು ತಿನ್ನುವಾಗ ಶಬ್ದ ಹೇಗಿದೆ ಅಂತ ನೆನ್ಪಿಟ್ಕೊಂಡು ಕುಟುಕುಟುನೋ ಕರಕರನ ಕುರುಕುರುನು ಹೇಳು ಅಂತ. ಆಮೇಲೆ ಮುಟ್ಟಿ ನೋಡು ಅಂತ, ರುಚಿ ಇದೆಯೋ, ಅಂದ್ರೆ ಬೆಚ್ಚಗಿದೆಯೋ, ತಣ್ಣಗಿದೆಯೋ, ಗಟ್ಟಿ ಇದೆಯೋ, ಅಥವಾ ಮೆತ್ತಗಾಗೋಗ್ಬಿಟ್ಟಿದೆಯೋ. ಹಣ್ಣನ್ನ ತೆಗೆದು ಅಥವಾ ಈ ತರಕಾರಿನೆಲ್ಲ ಕೆಲವರೆಲ್ಲ ಅದರ ತೊಟ್ಟನ್ನು ಹೀಗೆ ಒತ್ತಿ ನೋಡುದಿದೆ. ಅದು ಪಟಕ್ಕಂತು ಅಂತಂದ್ರೆ ಚೆನ್ನಾಗಿದೆ ಅಂತ. ಅದು ಒಳ್ಳೆ ರಬ್ಬರ್ ತರ ಬೆಂಡದೆ ಬೇಡರಿ ಇದು ಚೆನ್ನಾಗಿಲ್ಲ ಅಂತೇಳಿ ನಾವು ಪಕ್ಕಕ್ಕೆ ಇಡ್ತೇವೆ. ಒಂದು ಇಂದ್ರಿಯದಿಂದ ಕಿವಿಗೆ ಬಿತ್ತು ಅಂತ ಇಟ್ಕೊಳ್ಳಿ, ಯಾವ್ದೋ ಯಾವ್ದೋ ಸರ್ಕಸ್ ಇದೆ, ಜಮೀನು ಮಸೀನೆ ಯಾವ್ದೋ ಒಂದ್ಸಲ ಹೋಗ್ಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಆಗುತ್ತೆ. ಆ ಬೋರ್ಡ್ ಕಾಣುತ್ತೆ, ಇಲ್ಲೇ ಎಲ್ಲೋ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಬೋರ್ಡ್ ಕಂಡಾಗ ಮತ್ತೆ ಹಠ ಮಾಡುತ್ತೆ, ಇಲ್ಲ ಅಲ್ಲಿಗೆ ಹೋಗ್ಲೇಬೇಕು ಅಂತ. ಸರಿ, ಅಲ್ಲಿಗೆ ಹೋಗುವ ಆ ಸರ್ಕಸ್ನ ಜಾಗವು ಕಂಡಿತು. ಕಂಡ ಮೇಲೆ ಅದರ ಒಳಕ್ಕೆ ಹೋಗಿ ನೋಡ್ಬೇಕು ಅಂತ ಮತ್ತೆ ಮನಸ್ಸು ಅಪೇಕ್ಷೆ ಪಡ್ತು. ದುಡ್ಡು ಕೊಟ್ಟು ತಗೊಂಡಾಯ್ತು. ಹೋದ್ಮೇಲೆ ಅದರ ಹೊರಗೇನೋ ಕರ್ಕೊಂಡು ಯಾರೋ ಆಟ ಆಡಿಸ್ತಾರೆ, ಹಗ್ಗ ಎಳಿಸ್ತಾರೆ, ನಾನು ಹೋಗ್ಬೇಕು ಅಂತ. ಅವನು ಅಲ್ಲಿ ಸ್ಟೇಜ್ ಮೇಲೆ ಹೋದ, ಹಗ್ಗದಲ್ಲಿ ಏನೋ ನನ್ ಕುಣಿಸ್ತಾರೆ, ಇವನು ಕುಣದ ಒಂದು ಕಿವಿಗೆ ಬಿದ್ದ ಸಂಗತಿ ನೋಡುವುದಾದ್ರೆ ಕಣ್ಣಿಗೆ, ಕೇಳುವುದಾದ್ರೆ ಕಿವಿಗೆ, ತಿನ್ನುವುದಾದ್ರೆ ಬಾಯಿಗೆ, ಮುಟ್ಟುವುದಾದ್ರೆ ಚರ್ಮಕ್ಕೆ, ಎಲ್ಲ ಕಡೆಗೂ ಗ್ರಾಮ ಸಮೂಹವಾಗಿ ನಮ್ಮನ್ನು ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೊಂಡಕ್ಕಾಗುತ್ತೆ. ಅದು ಒಳ್ಳೇದಾಗಿದ್ರೆ ಒಳ್ಳೆ ವಿಷಯಕ್ಕೆ ಉಪಯೋಗ ಆಗುತ್ತೆ. ಬೇಡವಾದ ವಿಷಯ ಆದ್ರೆ ಎಲ್ಲಾ ತರದಲ್ಲೂ ಅಪರಾಧಗಳ ಪಟ್ಟಿಯನ್ನೇ ನಮ್ಮ ತಲೆಗೆ ಕಟ್ಟಿ ತಾನು ಆನಂದವಾಗಿ ಮೈ ಮರೆತು ಕೂತು ಬಿಡುತ್ತೆ. ಇದು ಇಂದ್ರಿಯಗಳ ಸಮೂಹದಲ್ಲಿ ಆಗುವ ಲಾಭವೂ ಹೌದು, ಒಳ್ಳೆ ಕೆಲಸಕ್ಕಾದ್ರೆ. ದಾರಿ ತಪ್ಪಿಸುವಂತ ಅಪಾಯವೂ ಹೌದು. ಯುಯೋಜ ಮನಃ ಆತ್ಮನಿ ಯುಯೋಜ, ಮನಸ್ಸನ್ನು ಪರಮಾತ್ಮನಲ್ಲಿ, ಅಂತರ್ಯಾಮಿಯಾದ ಸ್ವಾಮಿಯಾದ ಭಗವಂತನಲ್ಲಿ ನಿರಂತರ ನೆಲೆಗೊಳಿಸಿದ ಅನ್ನುವಲ್ಲಿಗೆ
ಇವತ್ತಿನ ಚಿಂತನೆಯನ್ನ ಮುಗಿತಾಯಗೊಳಿಸೋಣ. ಶ್ರೀಹರಿಪ್ರಿಯತಾಂ. ಓಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಸರ್ವಂ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯಣಸ್ವಿನೋ ಮನಸ್ವಿನೋ ಮಂಗಳವಿದಸ್ಸು ಮಂಗಲಂ. ಕ್ಷೇಮಂ ನರೇಂದ್ರಂ ದರ್ಪಣಂ ತಸ್ಮೈ ಸುಭದ್ರಶ್ಚವತೇ ನಮೋ ನಮಃ. ಬ್ರಹ್ಮೈರತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಸದ್ಭಾವನಾ ಭೂಯಾತ್ ವಿಶ್ವಸ್ಯ ಮಂಗಳಂ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಗೋವಿಂದ.